ನಿಮ್ಮ ಶ್ರೀಪತಿ ಮಾತಾಡ್ತಿರೋದು. ಗೊತ್ತಿಲ್ದಿರೋ ಜಾಗದ ಬಗ್ಗೆ ಹೇಳಕಂತ ನಾವದೇವಿ, ಹೇಳಕಂತ ನೀವದಿರಿ, ಮಾತಾಡ್ತಾರ ಬರಿ ಹೋಗೋಣ. ನಮ್ಮ ಇವತ್ತಿನ ವಿಡಿಯೋ ಕರ್ಜಿಗಿಯ ಐತಿಹಾಸಿಕ ಕಾರ ಹುಣ್ಣಿಮೆಯ ಬಗ್ಗೆ. ಬಾಳಿನ ಬೆನ್ನು ಹತ್ತಿ ನೂರಾರು ಊರ ಸುತ್ತಿ ಏನೇನು ಕಂಡರಿಲು ನಮ್ಮೂರೇ ನಮಗೆ ಮೇಲು ಅನ್ನಂಗ ನನ್ನ ಹುಟ್ಟೂರಿನಲ್ಲಿ ನಡೆಯುವಂತಹ ಕರ್ಜಗಿ ಗ್ರಾಮದ ಐತಿಹಾಸಿಕ ಕಾರ ಹುಣ್ಣಿಮೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರ್ಜಗಿ ಗ್ರಾಮ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ತಾಲೂಕಿನಲ್ಲಿ ಅದ. ಇದು ಕೇವಲ ಹಾವೇರಿಯಿಂದ 11 ಕಿಲೋಮೀಟರ್ನಲ್ಲಿ ಇದೆ. ಶ್ರೀ ಬ್ರಹ್ಮಲಿಂಗೇಶ್ವರ ಕಾರ ಹುಣ್ಣಿಮೆಯ ಜಾತ್ರೆನ ಈ ಕರ್ಜಗಿ ಊರಿನ ಪ್ರಸಿದ್ಧಿಗೆ ಕಾರಣವಾಗೈತಿ. ಇನ್ನ ಈ ಬ್ರಹ್ಮಲಿಂಗೇಶ್ವರನ ಮೂರ್ತಿ ಏನದ 15 ಮತ್ತು 16ನೇ ಶತಮಾನದಾಗ ಪೇಶ್ವರಿ ಆಳ್ಕೆ ಕಾಲದೊಳಗ ಉದ್ಭವ ಆಗೈತೆ ಅಂತ ಉಲ್ಲೇಖ ಐತಿ. ನಂತರ ಈಗ ನಾವು ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಊರಿನ ದನ ಕರುಗಳೆಲ್ಲ ಕಾಡಿಗೆ ಮೇಯಕ್ ಹೋಗ್ತಿದ್ವು. ಆ ಸಮಯದಾಗ ಕಾಮಣ್ಣನವರ ಮನೆಯ ದನ ಕರುಗಳು ಮೇಯಕ್ ಹೋಗ್ತಿದ್ವು. ಅವ್ರ ಮನೆಯ ಒಂದು ಆಕಳು ಏನೈತಿ ಅಂದ್ರ ಹಾಲನ್ನ ಕಡಿಮೆ ಕೊಡಕ ಪ್ರಾರಂಭ ಮಾಡ್ತೈತಿ. ಅದನ್ನ ನೋಡಿ ಸಂಶಯಪಟ್ಟ ಮಾಲೀಕ ಏನದನ, ಕಾಮಣ್ಣನವರ ಮನೆತನದ ಮಾಲೀಕರು ದನ ಕಾಯನ್ಯಾಗ ಸಂಶಯ ಪಡ್ತಾರ. ಈ ಹಾಲನ್ನ ನೀನ ಕುಡಿಯಾಕ ಹೊಂತಿ ಆಕಳು ಅಂತ ಹೇಳಿ. ಅವಾಗ ಅವನು ನನ್ನ ಮ್ಯಾಗ ಸಂಶಯ ಇದ್ರ ನೀವು ನನ್ನ ಪರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾನ. ಅವಾಗ ಅವನು ಏನ್ ಮಾಡ್ತಾನಂದ್ರ ಒಂದು ದಿನ ಮಾಲೀಕನ ಹೋಗಿ ಪರೀಕ್ಷೆ ಮಾಡಕ್ ಹೋದಾಗ ಆಕಳು ಸಾಯಂಕಾಲ ಮಟನ ಮೇಯ್ತಿತ್ತು. ನಂತರ ಸಮಯದಾಗ ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಅರಳಿ ಮರದ ಕೆಳಗಡೆ ಬೆಳಿಗಡೆ ಹೋಗಿ ಹಾಲನ್ನ ಸ್ವಲ್ಪ ಹೊತ್ತು ನಿಂತ್ಕೊಂಡು ತುಂಬಿದ ಕೆಚ್ಚಲು ಏನಿರ್ತದಲ್ಲ ಅದು ಬತ್ತಿದ್ದ ಹಂಗಾಗಿ ಹೊರಗೆ ಬರ್ತಿತ್ತು. ಅದನ್ನ ಗಮನ ಕೊಟ್ಟು ನೋಡಿದ ಮಾಲೀಕರು ಏನದಾರಲ್ಲ ಆಶ್ಚರ್ಯಗೊಳ್ತಾರ. ಅವಾಗ ಊರಾನ ಜನ ಎಲ್ಲಾರು ಸೇರ್ಕೊಂಡು ಪರೀಕ್ಷೆ ಮಾಡ್ತಾರ. ಆಮ್ಯಾಗ ಬೆಳಿ ಎಲ್ಲ ಸ್ವಚ್ಛಗೊಳಿಸಿದಾಗ 2 ಉದ್ಭವ ಲಿಂಗ ರೂಪಿಯ ಮೂರ್ತಿಗಳು ಅಲ್ಲಿ ಕಾಣ್ತಾವ. ಇದನ್ನೆಲ್ಲ ಗಮನಿಸಿದ ಊರಿನ ಜನ ಏನದಾರ ಅಂದ್ರ ಆಚಾರ್ಯ ಹತ್ತ ಹೋಗಿ ಕೇಳಿದಾಗ ಅಧಿಕ ಸಂಖ್ಯೆಯಲ್ಲಿರುವಂತಹ ಬ್ರಾಹ್ಮಣರು ಎಲ್ಲರೂ ಸೇರ್ಕೊಂಡು ಈ 2 ಉದ್ಭವ ಲಿಂಗಗಳು ಏನದಾವ ಈ ಲಿಂಗಗಳಿಗೆ ಶ್ರೀ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ಹೆಸರಿಡ್ತಾರ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ಸುಮಾರು 500 ವರ್ಷಗಳಷ್ಟು ಹಳೆಯದಾಗಿದೆ. ಇದು ಶಿಥಿಲೀಕರಣಗೊಂಡಂತಹ ಸಮಯದಾಗ ಊರಿನ ಜನ ಎಲ್ಲ ಸೇರ್ಕೊಂಡು ಹಾಗೂ ಅಕ್ಕಪಕ್ಕದ ಊರಿನವರು ಮತ್ತು ಮುಂತಾದವರು ಈ ದೇವಸ್ಥಾನದ ಪುನರುದ್ಧಾರಕ್ಕಾಗಿ ದೇಣಿಗೆಯನ್ನ ಸಂಗ್ರಹಿಸಿ ಪುನರುದ್ಧಾರ ಮಾಡಿದ್ದಾರೆ. ನಂತರ ಸಮಯದಾಗ ನಾವು ನೀವೆಲ್ಲ ತಿಳ್ಕೊಂಡಾಗ ಬ್ರಹ್ಮನ ವಾಹನ 7 ಹಂಸಗಳು. ಇಲ್ಲಿ ಉದ್ಭವ ಆಗಿರೋದು 2 ಲಿಂಗಗಳು ಅಂದ್ರ 14 ಮೂಳೆಗಳನ್ನ ಈ ಒಂದು ದೇವಸ್ಥಾನ ಒಳಗೊಂಡೈತಿ. ನೀವು ತಿಳಿದಂಗ ಎಲ್ಲಾ ಊರಿನೊಳಗೂ ಕಾರ ಹುಣ್ಣಿಮೆ ಆಯ್ತು ಅಥವಾ ದೀಪಾವಳಿ ಸಂದರ್ಭದಾಗ ಅಲ್ಲಿನ ಎತ್ತುಗಳಿಗೆ ಊರಿಗಳಿಗೆ ಏನ್ ಮಾಡ್ತಾರಂದ್ರ ಕೊಬ್ಬರಿ ಮತ್ತು ಹುರುಳಿ ಊರುಗಳಿಯನ್ನ ಕಟ್ಟಿ ಓಡಿಸಿ ಸಂಭ್ರಮಾಚರಣೆ ಮಾಡೋದನ್ನ ನಮ್ಗೆ ಗೊತ್ತೈತಿ. ಆದ್ರ ಕರ್ಜಗಿ ಊರಿನಾಗ ಈ ಪವಾಡ ಮಾಡಿದಂತ ಆಕಳ ಕಾಮಣ್ಣವರ ಮನೆತನದಾಗಿರ್ತೈತಿ. ಈ ಕಾಮಣ್ಣನವರ ಮನೆತನದಾಗ ಆ ಆಕಳು ಒಂದು ಕರುವಿಗೆ ಜನ್ಮ ಕೊಡ್ತೈತಿ. ಅವಾಗ ಅವರು ಬಂಡಿಯನ್ನ ಕಟ್ಟಿ ಓಡಿಸುವ ಒಂದು ಸಂಪ್ರದಾಯ ಜಾರಿಗೆ ತರ್ತಾರ. ಆಮ್ಯಾಗ ಜನರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರ. ಹಾಗೆ ಊರಿನ 66 ಜನ ಬಾಬುದಾರರನ್ನ ನಿರ್ವಹಿಸ್ತಾರ. ಈ ಬಾಬುದಾರರಂದ್ರ ಅವರಿಗೆ ಅವ್ರದೇ ಆದಂತಹ ಕೆಲಸಗಳನ್ನ ಕೊಟ್ಟಿರ್ತಾರ. ಆ 66 ಜನ ಬಾಬುದಾರರು ಏನಿರ್ತಾರ ತಮ್ಮ ಖರ್ಚಿನಲ್ಲಿಯೇ ಸೇವೆ ಸಲ್ಲಿಸುವಂತ ಅವಕಾಶನ ಅವ್ರಿಗೆ ಮಾಡಿಕೊಡ್ತಾರೆ. ಈ 66 ಬಾಬುದಾರ ಜನ ಮನೆತನಗಳಿರ್ತಲ್ಲ ಅದರಾಗ ಸುಣಗಾರ ಮನೆತನದವರು ಉರುಮಂಜು ಮತ್ತು ಸುಣ್ಣದ ಸೇವೆಯನ್ನು ಮಾಡಿಕೊಡ್ತಾರ. ನಂತರ ಕಳಸಪ್ಪನವರ ಮನೆತನದವರು ಸುಣ್ಣ ಹಚ್ತಾರ. ಇನ್ನು ಗುಡಿಗೆ ನಿಲ್ಲಿಸುವ ಕಂಬ, ಮುಂದಿನ ಕಂಬ ನೆಗಳೂರ ಮನೆತನದವರು ಕೊಡ್ತಾರ. ಹಿಂದಿನ ಕಂಬವನ್ನ ಗುಬ್ಬಿಗೌಡರ ಮನೆತನದವರು. ಇನ್ನು ಮಾಳಕರದ ಅವರ ಮನೆತನದವರು ಏನದಾರ ವೀರಗಾರರಿಗೆ ಗರಿ ಕತ್ತರಿಸಿ ಕೊಡ್ತಾರ. ಪೂಜಾರ ಮನೆತನದವರು ಗರಿ ಕಟ್ತಾರ. ಇನ್ನ ಭಾರತ ಮನೆತನದವರು ಏನದಾರ ಅವರು ಪಲ್ಲಕ್ಕಿಯನ್ನ ಹೊರ್ತಾರ. ಇನ್ನ ಈ ಹಬ್ಬ ಜಾತಿ ಭೇದ ಭಾವ ಏನಿಲ್ಲ ಸರ್ವಧರ್ಮ ಎಲ್ಲರೂ ಒಂದು ಗುಡಿ ಮಾಡುವಂತ ಹಬ್ಬ ಆಗೈತಿ. ಇದರ ಫಲವಾಗಿ ಈ 66 ಜನ ಬಾಬುದಾರ ಏನಿರ್ತಾರ ಅವರ ಮನೆತನಗಳಿಗೆ ಹಬ್ಬ ಮುಗಿದ ನಂತರ ವೀಳ್ಯವನ್ನ ಸಹ ಕೊಡ್ತಾರ. ಕಾರ ಹುಣ್ಣಿಮೆಯನ್ನ 3 ದಿನಗಳ ಕಾಲ ಆಚರಿಸ್ತಾರ. ಆ 3 ದಿನಗಳು ಯಾವ ರೀತಿ ಆಚರಿಸ್ತಾರಂತ ನಾವೀಗ ನೋಡೋಣ ಬರ್ರಿ. ಶುರು ಆಗೋ ಮೊದಲೇ ದಿನ ಇದನ್ನ ಹುಣ್ಣುಗಿ ಅಂತ ಕರೀತಾರ.
ಈ ಹುಣ್ಣುಗಿಯನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಖಾರ ಹುಣ್ಣಿಮೆ ಆದ ನಂತರ ಬರೋ ಮಂಗಳವಾರ ದಿನ ಏನಿರ್ತೈತಿ ಅವತ್ತ ಹುಣ್ಣುಗಿಯನ್ನು ಆಚರಣೆ ಮಾಡ್ತಾರ. ಮನಿ ಒಳಗ ಕರಿ ಕಂಬಳಿಯನ್ನು ಹಾಸಿ ಅದರ ಮೇಲೆ ಎತ್ತನ್ನ ಪೂರ್ವಕ ಮುಖ ಮಾಡಿ ನಿಲ್ಲಿಸಿ ಎತ್ತನ್ನ ಪೂಜೆ ಮಾಡ್ತಾರ. ನಂತರ ಅದ್ರ ಕಾಲಿಗೆ ಹಣ್ಣು ಅಂದ್ರೆ ಬಂಗಾರವನ್ನು ಮುಟ್ಟಿಸ್ತಾರ. ನಂತರ ಅದೇ ದಿನ ಮಂಗಳವಾರ ಹುಣ್ಣುಗಿ ಏನಾಗಿರ್ತೈತಿ, ಅದೇ ದಿನ ರಾತ್ರಿ 66 ಜನ ಬಾಬುದಾರ ಮನೆತನದವರು ಮತ್ತು 16 ಜನ ವೀರಗಾರರು ಮತ್ತು ಊರಿನ ಜನ ಎಲ್ಲ ಸೇರಿಕೊಂಡು ಈ 16 ಜನ ವೀರಗಾರ ಏನಿರ್ತಾರ ಅವರ ಮನೆತನದ ಹೆಸರನ್ನು ಒಂದು ಚೀಟಿ ಒಳಗೆ ಬರೆದು ಹಾಕ್ತಾರೆ. ದೇವರ ಸಮ್ಮುಖದಾಗ ಅದ್ರಾಗ 4 ಚೀಟಿಗಳನ್ನು ಚಿಕ್ಕ ಮಗುವಿನ ಕೈಲಿ ತೆಗೆಸ್ತಾರ. ಆ 4 ಚೀಟಿಗಳು ಯಾಕಪ್ಪ ಅಂದ್ರೆ ಕೊನೆಯ ದಿನ ಕರಕ್ಕಿ ಬಂಡಿಯನ್ನು ಹೊಡ್ತಾರಲ್ಲ, ಬಂದಂತಹ ಮೊದಲನೇ ಚೀಟಿಯನ್ನ ಮೊದಲನೇ ಬಂಡಿಯ ಬಲಭಾಗಕ್ಕೆ ಕೊಡ್ತಾರ. ಇನ್ನು 2ನೇ ಚೀಟಿಯನ್ನ ಮೊದಲನೇ ಬಂಡಿಯ ಎಡಭಾಗಕ್ಕೆ ಕೊಡ್ತಾರ. ಅದೇ ರೀತಿ 3ನೇ ಚೀಟಿಯನ್ನ 2ನೇ ಬಂಡಿಯ ಬಲಭಾಗಕ್ಕೆ, 4ನೇ ಅಂದ್ರೆ ಕೊನೆಯ ಚೀಟಿಯನ್ನ ಕೊನೆಯ ಬಂಡಿಯ ಎಡಭಾಗಕ್ಕೆ ಹೋಗ್ತಾರ. ಇನ್ನು ಈ ಹಬ್ಬದಲ್ಲಿ ಆ ಬಂಡಿ ಏನು ಕರಕ್ಕಿ ಬಂಡಿ ಹೋಗ್ತದ ಅದು ವಿಶೇಷವಾದ ಬಂಡಿ ಆಗಿರ್ತದ ಹಾಗೂ ಆಕರ್ಷಕ ಬಂಡಿ ಆಗಿರ್ತದ. ಇನ್ನು ಈ ಬಂಡಿಯಲ್ಲಿ ಇರುವಂತಹ 14 ಜನ ವೀರಗಾರರು ಏನಿರ್ತಾರ ಅವರೆಲ್ಲರೂ ಅಂದ್ರೆ ಮಂಗಳವಾರ ದಿನ ಹುಣ್ಣುಗಿ ದಿನದಿಂದ ಹಿಡಿದು ಹಬ್ಬ ಮುಗಿಯುವವರೆಗೂ ಅವರು ಉಪವಾಸ ಇರ್ತಾರ. ಮಂಗಳವಾರ ದಿನ ಈ ಚೀಟಿ ಎತ್ತುವ ಕಾರ್ಯಕ್ರಮದಲ್ಲಿ ಅವಾಗ ಅವ್ರ ಮನೆ ಹೋಗಿ ಸ್ನಾನ ಮಾಡಿ ಊಟ ಮಾಡ್ತಾರ. ಇನ್ನು ಮಿಕ್ಕಿದ 2 ದಿನ ಅವರು ಊಟ ಮಾಡೋದಿಲ್ಲ, ಒಂದು ಹನಿ ನೀರಿನ ಸತ ಕುಡಿಯಂಗಿಲ್ಲ. ಅವರು ಕೈಯಲ್ಲಿ ಲಿಂಬೆಹಣ್ಣಿನ ವಾಸನೆ ಮಾತ್ರ ತಗೋತಾರ ಮತ್ತು ಮೈಗೆಲ್ಲ ಗಂಧವನ್ನ ಲೇಪನೆ ಮಾಡ್ಕೊಂಡಿರ್ತಾರ. 2ನೇ ದಿನ ದೊಡ್ಡ ಬಂಡಿಯ ಉತ್ಸವನ ಮಾಡ್ತಾರ. ಬಾಬುದಾರರು ಮತ್ತು ಊರ್ ಜನರು ಚಾಮರ, ಛತ್ರಿ, ಪಲ್ಲಕ್ಕಿ, ಚೌರಿ, ವಾದ್ಯ ಮತ್ತು ಡೊಳ್ಳಿನೊಂದಿಗೆ ಪಕ್ಕದ ಊರಿಗೆ ಅಂದ್ರೆ ಮಂಟಗಣಿ ಹೋಗ್ತಾರ. ಯಾಕಂದ್ರೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವ್ರಿಗೆ ಏನೈತಿ ಮಂಟಗಣಿ ಊರಿನಾಗ ಕಟ್ಟಾಭಕ್ತಳು ಚೌಡವ್ವ ಅಂತೇಳಿ ಇರ್ತಾಳ. ಅವತ್ತು ತಪ್ಪದಂಗ ಪ್ರತಿ ವರ್ಷ ಕಾರುಣಿಗೆ ಬರ್ತಿರ್ತಾಳ. ಒಂದು ವರ್ಷ ವರದಾ ನದಿಗೆ ನೆರೆ ಬಂದಾಗ ಆಕೆಗೆ ಬರಕ್ಕಾಗಿರಲ್ಲ. ಆಗ ಸ್ವತಃ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ತನ್ನ ಭಕ್ತೆಯನ್ನ ಹೋಗಿ ಕರ್ತಿರ್ತಾರ. ಹೀಗಾಗಿ ಪ್ರತಿ ವರ್ಷ ಅಲ್ಲಿಂದ ಜನರನ್ನು ಜಾತ್ರೆ ಕರ್ಕೊಂಡು ಬರೋದು ಪದ್ಧತಿ ಅದ. ಚೌಡವ್ವಳನ್ನ ಮಂಟಗನಿ ಎಲ್ಲಾ ಭಕ್ತರು ಪೂಜಿಸಿದ ನಂತರ ಕುಂಭದಲ್ಲಿ ನೀರನ್ನು ತುಂಬಿಕೊಂಡು ಅಲಂಕರಿಸಿಕೊಂಡು ಕರ್ಜಗಿ ಗುಡಿಗೆ ತರ್ತಾರ. ಅಲ್ಲಿ ಕಾಯಿ ಹೊಡೆಯುವಾಗ ಎಡಕ್ಕ ಅಂಬಲಿ ಬಾಡದವರು ಮತ್ತು ಬಲಕ್ಕ ಬಾಡದ ಮನೆತನದವರು ಇರ್ತಾರ. ಕರ್ಜಗಿ ಪ್ರವೇಶಿಸಿದ ನಂತರ ಅಗಸಿ ಬಾಗಿಲಿನ ಕರಿಯನ್ನು ಕಟ್ಟಿರ್ತಾರ. ಇದನ್ನು ಹರಿದು ದೇವರ ಗುಡಿಗೆ ಸುತ್ತ 5 ಸುತ್ತು ಪ್ರದಕ್ಷಿಣೆ ಹಾಕ್ತಾರ. ನಂತರ ತಿಂಗಳಿನಿಂದ ಹಬ್ಬಕ್ಕೆ ತಯಾರಿ ಮಾಡಿದ ಎತ್ತು ಕರುಗಳನ್ನ ಹಿಡ್ಕೊಂಡು ಹೋಗಿ ಗುಡಿ ಹತ್ರ ಎದುರುಗಾಯಿ ಹೊಡಿತಾರ. ವೀರಗಾರರು ಮನೆಗೆ ಬಂದು ಸ್ನಾನ ಮಾಡಿ ಮೈಗೆಲ್ಲ ಗಂಧ ಲೇಪನ ಮಾಡ್ಕೊಂತಾರ ಮತ್ತು ಶೃಂಗರಿಸ್ಕೊಳ್ತಾರ. ಇನ್ನು ಈ ಹಬ್ಬದಲ್ಲಿ 2 ಬಂಡಿಗಳಿರ್ತಾವ. ಕಾಮಣ್ಣನವ್ರ ಬಂಡಿ, ಇದರಲ್ಲಿ ಹೋರಿಯನ್ನು ಹಿಡಿಯಲು ಬಂಡಿಯ ಮುಖದ ಬಲಕ್ಕೆ ಇರೋರು ತಿಮ್ಮಣ್ಣವರು ಮತ್ತು ಎಡಕ್ಕೆ ಕಾಮಣ್ಣವರು ವೀರಗಾರರು ಕೂತ್ಕೋಬೇಕು. ಬಂಡಿಯ ಮುಂದಿನ ಅಂಕಣದಾಗ ನಿಲ್ಲುವವರು ಬಾಡದವರು ಮತ್ತು ಕುರುಹುಗೊಂಡ ಮನೆತನದವರು. ಹಿಂದಿನ ಅಂಕಣದಾಗ ನಿಂತ್ಕೊಳ್ಳೋರು ಡೊಂಕಣ್ಣವರು, ಗುಬ್ಬಿಗೌಡರು ಮತ್ತು ಗುತ್ತಿ ಮನೆತನದವರಾಗಿರ್ತಾರೆ. ಇನ್ನು 2ನೇ ಬಂಡಿ ಹೊಸಮನಿಯವ್ರ ಬಂಡಿ. ಅಲ್ಲಿ ಈ ಬಂಡಿ ಮುಖದ ಬಲಕ್ಕೆ ಹೊಸಮನಿಯವರು, ಎಡಕ್ಕೆ ಕಡ್ಲಿ ಅವರು ಮತ್ತು
ಮತ್ತು ಮುಂದಿನ ಅಂಕಣದಾಗ ಕುಂಚಿಯವ್ರ ಮಂತ್ಯಂದವರು ಮತ್ತು ಕಳ್ಯಾಳ್ ಮಂತ್ಯಂದವರು. ಹಿಂದಿನ ಅಂಕಣದಾಗ ಕುಲಕರ್ಣಿ, ಮಾಳಶೆಟ್ಟಿ ಮತ್ತು ನೆಗಳೂರವರು ಮಂತ್ಯಂದವರು ನಿಂತಿರ್ತಾರೆ. ಇನ್ನು ಮೂರನೇ ದಿನ ಕೊನೆಯ ದಿನ ಹರಕೆ ಬಂಡಿ ಉತ್ಸವ. ಈ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಸಣ್ಣ ಕರುಗಳು ಅಲ್ಲದೆ ಆಗ್ತಾನೆ ಹುಟ್ಟಿದ ಕರುಗಳನ್ನ ಈ ಬಂಡಿಗೆ ಹೂಡ್ತಾರ. ಈ ಬಂಡಿಗೆ ಅಗಳಾಚಾರ್ಯ ಬಂಡಿ ಅಂತ ಸಹ ಕರೀತಾರ. ಇದನ್ನ ಸಿಂಧೆ ಮಂಥನದವರು ಓಡಿಸ್ತಾರ. ಮತ್ತ ಅದೇ ತರ ದುಂಡೋಪಂತರ ಬಂಡಿ ಅಂತ ಐತಿ. ಅದ್ರಾಗ ಮಧ್ಯಮ ವಯಸ್ಸಿನ ಹೋರಿಗಳನ್ನ ಈ ಬಂಡಿಗೆ ಹೂಡ್ತಾರ. ಸಣ್ಣ ಬಂಡಿ ನಡೆಸೋದು ಮತ್ತ ದುಂಡೋಪಂತರ ಬಂಡಿ ಏನದ ಇದು ನಡೆದ ನಂತರ ಮಂಗಳವಾರ ಚೀಟಿ ಏನ್ ಎತ್ತಿರ್ತಾರ ಆ ಎತ್ತುಗಳಿಗೆ ಮಜಲು ಮಾಡ್ಕೊಂಡ್ ಬರ್ತಾರ. ಅಂದ್ರ ಎತ್ತುಗಳಿಗೆ ಶೃಂಗಾರ ಮಾಡ್ಕೊಂಡು ಅದಕ್ಕೆ ಅಲಂಕರಿಸ್ಕೊಂಡು ಅದನ್ನ ಮೆರವಣಿಗೆ ಮಾಡ್ತಿರ್ತಾರ. ಅದನ್ನ ಮೆರವಣಿಗೆ ಮಾಡ್ಕೊಂಡು ಬರುವಷ್ಟ್ರಾಗ ಇದೆಲ್ಲ ನಡೆಯ ಕುಂತಾಗ ಈ ಕಡೆ 14 ಜನ ವೀರಗಾರ ಏನಿರ್ತಾರ ಅವರು ಜಳಕ ಮಾಡಿ ಮತ್ತೆ ಮೈಗೆಲ್ಲ ಗಂಧವನ್ನ ಹಚ್ಕೊಂಡು, ಅದರಲ್ಲಿ ಇಬ್ಬರು ಮುಂಚೂಣಿ ವೀರಗಾರರು ಗಂಡು ವೀರಗಾರರು ವೇಷ ಧರಿಸ್ಕೊಳ್ತು. ಇವರು ತಲೆಗೆ ಕೇದಿಗೆಯ ಗರಿಯನ್ನ ಸುಂದರವಾಗಿ ಕತ್ತರಿಸಿ ಅಲಂಕರಿಸಿಕೊಂಡಿರ್ತಾರ. ನಂತರ ಶ್ರೀ ಕಟ್ಟಿ ಭರಮಪ್ಪ ದೇವಸ್ಥಾನಕ್ಕ ಸೇರ್ಕೋತಾರ. ಮುಂಚೂಣಿ ವೀರಗಾರ ತಾಳಕ್ಕ ಸಹವರ್ತಿ ವೀರಗಾರರು ಕುಣಿಯುತ್ತಾರ. ವೀರಗಾರರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರ. ನಂತರ ಬಂಡಿಯನ್ನ ಏರ್ತಾರ. ನೋಡಿದಲ್ಲ ಸ್ನೇಹಿತರೆ, ಇದಿಷ್ಟು ನನ್ನ ಹುಟ್ಟೂರಿನಲ್ಲಿ ನಡೆಯುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಐತಿಹಾಸಿಕ ಕರ್ಜಿಗಿಯ ಕಾರ ಹುಣ್ಣಿಮೆಯ ಮಾಹಿತಿಯಾಗಿತ್ತು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು